ಇದಂತ ಗಂಟು ಮೂಟೆ ಕಟ್ಕೊಂಡು ಊರ್ ಬಿಡ್ತಿದ್ದೆ ಅನ್ಕೊಂಡ್ರ. ಹಲೋ ಗೈಸ್, ವೆಲ್ಕಮ್ ಟು ಪಾರ್ಟ್ 1 ಆಫ್ ಬೆಂಗಳೂರು ಸೀರೀಸ್. ಇವತ್ತು ಆ್ಯಕ್ಚುಲಿ ಗಂಟು ಮೂಟೆ ಕಟ್ಕೊಂಡು ಊರು ಬಿಡ್ತಿಲ್ಲ. ಆ್ಯಕ್ಚುಲಿ ನನ್ನ ಅಕ್ಕ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ರು. ಸೊ ಅದಕ್ಕೆ ಅವ್ರಿಗೆ ಡ್ರೈವರ್ ಬೇಕಿತ್ತು ಬೆಂಗಳೂರಿಗೆ ಹೋಗಕ್ಕೆ. ಸೊ ನಂಗೂ ಹೆಂಗೋ ಬೆಂಗಳೂರು ಒಪ್ಪಿಗೆ ಇತ್ತು. ಸೊ ಬಸ್ಸಿಗೆ ದುಡ್ಡು ಉಳಿತಂತ ನಾನು ಒಪ್ಕೊಂಡೆ. ಆ್ಯಕ್ಚುಲಿ ಬೆಂಗಳೂರಿಗೆ ಇನ್ನೂ ನಾನು ಕಾರ ಹೊಯ್ಲೇ ಇಲ್ಲ ಒಂದ್ಸಲ ಟ್ರೈ ಮಾಡಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೆಂಗೋ ಪಣ್ ಧೈರ್ಯ ಮಾಡ್ಕೊಂಡು ಹೋಪದೆ ನಾವು ಡ್ರೈವಿಂಗ್ ಎಲ್ಲ ಹಂಗೆ ಅಲ್ಲ. 9 ಗಂಟೆ ಹಂಗೆ ಕುಂದಾಪುರದಿಂದ ಹೊರಟಿತ್ತು ನಾವು. ಹಂಗೆ 2 ಗಂಟೆ ಹಂಗೆ ಹಾಸನ್ ರೀಚ್ ಆಯ್ತು. ಹಾಸನ್ ರೀಚ್ ಆಗ್ಬೇಕು ಅಲ್ಲಿ ವಾಸವಾದಿತ್ತು ಅಂತ ಒಂದು ಹೋಟ್ಲಿಗೆ ಹೋಯ್ತು, ಕೃಷ್ಣ ಭವನ್ ಅಂತ. ಆ್ಯಕ್ಚುಲಿ ನೀವು ಇಲ್ಲಿ ಒಯ್ಬೇಡಿ ಆಯ್ತಾ. ಆ್ಯಕ್ಚುಲಿ ನಂಗೆ ಹೊಸತಿತ್ತು ಅಂತ ಹೋಯ್ತು, ಬಟ್ ರೇಟ್ ಸಹ ಕಾಸ್ಟ್ಲಿ. ಅಷ್ಟು ಫುಡ್ ಅಂತ ಸಹ ಲೈಕ್ ಇರಲಪ್ಪ. ಲೈಕ್ ತುಂಬ ಓವರ್ ಪ್ರೈಸ್ ಅನಿಸ್ತು ನಮಗೆ. ಸೊ ಆಪ್ಷನ್ ಇಲ್ಲದೆ ಫಸ್ಟ್ ಟೈಮ್ ಅಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರೋಡ್ ಸೈಡೇ ಇತ್ತು. ಹೊಸದಿತ್ತು ಅಂತ ಹೋದ್. ಸೊ ಎಂತ ಇಲ್ಲಾರು ವಾಶ್ರೂಮ್ ಒಂದು ಲೈಕ್ ಇತ್ತು. ಎಂತ ಜ್ಯೂಸ್ ಗೀಸ್ ತಗೊಳ್ಬೇಕು ವಾಶ್ರೂಮ್ಗೆ ಹೋಯ್ನಿ, ಬಟ್ ಫುಡ್ ನಾನು ವರ್ತಿಲ್ಲ ಅಂತೆ. ಸೊ ಅಷ್ಟು ಕಾಸ್ಟ್ಲಿ ಇತ್ತು. ಆಗಲ್ದೊಂದು ಸರಿ ಅಂದ ಮತ್ತೊಂದು ಶಾಪಲ್ಲಿ ನಿಲ್ಲಿಸ್ತು. ಇದು ಕುಣಿಗಲ್ ಮತ್ತು ನೆಲಮಂಗಲ ಮಧ್ಯೆ ಬತ್ತು ಸೋಲೂರಲ್ಲಿ. ನಮ್ಮೂರವ್ರದ್ದು ಹೋಟೆಲ್ ಉಡುಪಿ ಗುರುಕೃಪ ಅಂತ. ಸೊ ಇಲ್ಲಿ ಲೈಕ್ ಇತ್ತು ಮಾತ್ರ. ನಾವು ಊಟ ಮಾಡಲ, ಬಟ್ ಚಹಾ ತಿಂಡಿ ಎಲ್ಲ ತಗೊಂಡೆ, ಎಲ್ಲ ಸಖತ್ತೇ ಇತ್ತು. ಊಟದ ಪ್ರೈಸ್ ಎಲ್ಲ ಸಹ ಕಂಪೇರ್ ಮಾಡ್ತೆ, ಅಲ್ಲಿಕ್ಕಿಂತ 50% ಕಮ್ಮಿ ಉಂಟು. ಅಲ್ಲಿ ತುಂಬ ಕಾಸ್ಟ್ಲಿ ಆಯ್ತು. ನಮ್ಗನ್ಸಿತ್ತು ಸ್ವಲ್ಪ ಮನೆಯಿಂದ ಬೇಗ ಹೊರಟಿ ಇಲ್ಲೇ ಬಂದು ಉಣ್ಲಾಕಿತ್ತಂತ. ಕುಂದಾಪುರದಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಕುಂದಾಪುರ ಯಾರು ಹೋಗ್ತಿದ್ರೆ ಈ ಒಟ್ಟಿಗೆ ಒಂದು ವಿಸಿಟ್ ಮಾಡಿ ಆಯ್ತಾ. ಸೋಲೂರು ಆಯ್ತು, ಅದ್ರ ಪಕ್ಕವೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಉಂಟು. ಸೊ ಬೆಸ್ಟ್ ಇತ್ತು ಫುಡ್. ಅದಾಪಕ್ಕೆ ಸ್ವಲ್ಪ ಹೊತ್ತು ರೂಮಿಗೆ ರೀಚ್ ಆಯ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಮುಂದೆ ನೋಡಿ ತನಕ ಮಸ್ತ್ ಸಿಕ್ತಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್.